ಕೃಷ್ಣ, ಏನೋ ಮೈ ಮೇಲೆ ದೆವ್ವ ಬಂದಿರೋ ತರ ನಡ್ಕೊಂಡು ಹೋಗ್ತಾ ಇದೆಯಾ? ಅಲ್ಲ, ಆ ಕಡೆ ಈ ಕಡೆನೂ ನೋಡ್ತಾ ಇಲ್ಲ, ಆ ಗಾಡಿನೂ ನಿಲ್ತಾ ಇಲ್ಲ, ಜಸ್ಟ್ ಮಿಸ್. ಏನೋ ಕಿಸಿತಿದ್ಯಾ ಪೆಕ್ರ ತರ? ಕಿಸಿತಾ ಇದ್ದೀನಾ? ಅದು ಅದು ಅಪ್ಪ ಏನೋ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಅಲ್ಲ, ಒಳ್ಳೆ ಗರ ಬಡ್ದಿರೋರ್ ತರ ನಡ್ಕೊಂಡು ಬರ್ತಾ ಇದೆಯಾ ಅಂದ್ರೆ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಏನಾಯ್ತು ಹೇಳು. ನಮ್ಮಪ್ಪ ಡಾನು ಅವ್ರನ್ನ ಪಿಕ್ ಮಾಡಬೇಕಾಗಿತ್ತು, ಮರ್ತೇ ಹೋಗಿದ್ದೀನಿ. 20 ನಿಮಿಷ ಲೇಟ್ ಬೇರೆ ಆಗೋಗಿದೆ. ಈಗ 1 ನಿಮಿಷ ಅವ್ರನ್ನ ವೆಯ್ಟ್ ಮಾಡಿಸಿದ್ರೆ ಅಷ್ಟೇ ನನ್ ಗೋತ ಮಾಡ್ಬಿಡ್ತಾರೆ. ಸರ್ನ ಪಿಕಪ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನೀನು ಈ ತರ ನಡ್ಕೊಂಡು ಹೋಗ್ತಿದ್ದೆ. ಹೂ ಕಡೆ ಆಲ್ರೆಡಿ ಲೇಟ್ ಆಗಿದೆ ಅಷ್ಟೇ. ನನಗೆ ಇವತ್ತು ಒಳ್ಳೆ ಕ್ಲಾಸ್ ತಗೋತಾರೆ, ಅದು ಸ್ಪೆಷಲ್ ಕ್ಲಾಸು. ನನ್ನ ಲೈಫ್ ಉಲ್ಟಂಪಲ್ಟ ಆಗೋಗುತ್ತೆ ಕಡೆ. ಕೃಷ್ಣ, ಲೈ ಮೊದಲೇ ಲೇಟ್ ಆಗಿದೆ, ಎಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಬಾಯ್, ನಾನು ಮೊದಲು ಪಿಕಪ್ ಮಾಡಬೇಕು ಅಪ್ಪನ. ಕೃಷ್ಣ, ಅದು ಇಬ್ಬರೇ, ಯಾವ ಫ್ಯಾಮಿಲಿನೂ ಇಲ್ಲ, ಕಣ್ಣು ಇಟ್ಟಿಲ್ಲ, ಕಾಪಾಡೋರಿಲ್ಲ. ಮಮ್ಮ, ಇದೇ ಸರಿಯಾದ ಟೈಮ್, ನುಗ್ಗುಡಿಯೋಣ. ನೋ ಮಮ್ಮ, ಆಗಲೇ ನಮ್ಮ ಹುಡುಗ ಲೊಕೇಶನ್ ರೀಚ್ ಆಗಿದ್ದಾನೆ. ನಾವು ಇದೇ ರೀತಿ ನಕ್ಷತ್ರ ಎಣ್ಸ್ಕೊಂಡು ಕೂತ್ಕೊಂಡ್ರೆ ಸಮಯ ಮೀರ್ ಹೋಗುತ್ತೆ, ಅಥವಾ ಅವ್ರ ಮನ್ಸುಗಳೇ ಚೇಂಜ್ ಆಗ್ಬೋದು. ಒಂದು ವೇಳೆ ಅವಿನಯ್ಗೆ ಡೌಟ್ ಬಂದು, ಅದಕ್ಕೆ ಕಾಯಬೇಕು. ಅವನಿಗೆ ಡೌಟ್ ಬಂದರೆ ಓಡ್ತಾನೆ, ಅವನಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಬಿಲ್ಡಪ್ ಕೊಟ್ಟು ಕೊಟ್ಟು ಹೊಡೆಯೋದಲ್ಲ, ಬಾಂಬ್ ಥರ ಬ್ಲಾಸ್ಟ್ ಆಗ್ಬಿಡ್ಬೇಕು. ಶಾಕ್ ಇರಬೇಕು. ಅವನಿಗೆ ಡೌಟ್ ಬರದೆ ಹೋದರೆ ಹೆಂಡತಿ ಸೆರೆ ಒಳಗೆ ಇರ್ತಾನೆ, ಎಲ್ಲಿಗೂ ಹೋಗದೆ. ನಮಗೂ ಅದೇ ಬೇಕಾಗಿರೋದು. ಅರ್ಜೆಂಟ್ ಮಾಡಿ ನಾವೇನಾದರೂ ಅವನಿಗೊಂದು ಸಣ್ಣ ಸುಳಿವು ಬಿಟ್ಕೊಟ್ರು ಎಲ್ಲ ಇಕ್ಕುಟ್ಟೋಗ್ಬಿಡುತ್ತೆ. ಹಾಗೇನಾದರೂ ಆದರೆ ಅವನು ಅಲರ್ಟ್ ಆಗಿ ಕೃಷ್ಣನಿಗೆ ಫೋನ್ ಮಾಡಿಬಿಡ್ತಾನೆ. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಇದ್ರ ಕಾಯ್ಕೊಂಡು ಕೂತ್ಕೋಬೇಕಾ? ಕಾಯೋದಲ್ಲ ರಣ, ಇದು ತಯಾರಿ ಮಾಡ್ಕೊಳ್ಳೋ ಟೈಮ್. ಓಡೋಕ್ಕೂ ಟೈಮ್ ಕೊಡಬಾರ್ದು. ಸಾವು ಹೆಂಗೆ ಬಂತು ಅಂತಲೂ ಗೊತ್ತಾಗ್ಬಾರ್ದು, ಹಂಗೆ ಟ್ರಾಪ್ ಮಾಡಬೇಕು. ಎಲ್ಲ ತಯಾರಿ ಆದಮೇಲೆ ಸೈಲೆಂಟಾಗಿ ಬಟನ್ ಒತ್ತಬೇಕು. ಫಿನಿಶ್. ಈ ಸಂಭ್ರಮಕ್ಕೆಲ್ಲ ಇನ್ನೂ ಎಷ್ಟೊತ್ತು? ಕಮಿಂಗ್ ಸೂನ್. ಕೃಷ್ಣ, ಏನು ಇದು? ಏನು ಕಳಿಸಿದ್ದಾರೆ? ನಾನು ಓದಿದ ತಕ್ಷಣ ಕಾಲ್ ಮಾಡಿದೆ ಕಣ, ಗೊತ್ತಿಲ್ಲ ಯಾರು ಕಳಿಸಿದ್ದು ಅಂತ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಅಲ್ಲ, ಅದು ಅನ್ನೋನ್ ನಂಬರಿಂದ. ನಾನು ಫಸ್ಟ್ ಟೈಮ್ ಆ ನಂಬರ್ ನೋಡ್ತಾ ಇರೋದು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣ. ಆ ಮೆಸೇಜ್ ನೋಡಿದಾಗಿಂದ ತಲೆ ಕೆಟ್ಟೋಗಿದೆ ಕಣ. ಇದು ನಮ್ಮ ವಿನಯ್ಗಳನ್ನ ಅಂದರೆ ಅವನೇನು ಪ್ಯಾನಿಕ್ ಆಗೋಗ್ತಾನೆ ಅಂತ ಭಯ, ಜೊತೆಗೆ ಅದಕ್ಕೆ ಬೇರೆ ಇದ್ದಾರೆ. ಅಲ್ಲ ಕೃಷ್ಣ, ಆದರೆ ಹೇಳ್ದೆ ಹೆಂಗೋ ಇರೋದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಹಂಗೂ ಯಾರಾದರೂ ಪ್ರ್ಯಾಂಕ್ ಮಾಡ್ತಿದಾರ ಅಂತ ಯೋಚನೆ ಮಾಡಿದೆ ಕಣ. ಬಟ್ ಇದನ್ನು ಅಷ್ಟೊಂದು ಲೈಟಾಗಿ ತಾಳೋಕ್ಕಾಗಲ್ಲ. ನಮಗೆ ದುಶ್ಮನ್ಗಳು ಒಬ್ಬರ ಇಬ್ಬರ ಒಂದೊಂದು ಅಡಿಗೂ ಸಿಗ್ತಾರೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ಹಂಗೆ ಬಿಟ್ಟರೆ ಆಗಲ್ಲ ಕಣ. ಅವ್ರುಗಳು ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಕೃಷ್ಣ, ಆದರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಕಂತೂ ಆಗಲ್ವಲ್ಲ? ಅಲ್ಲೇ ಹೋಗ್ಬಿಡೋದು ಬೆಸ್ಟ್ ಅಂತೀಯಾ? ಹೋಗು. ಆದರೆ ನೀನು ಹೋಗೋದು ಅತ್ತಿಗೆ ಮತ್ತು ವಿನಿಗೆ ಗೊತ್ತಾಗಬೇಡ. ಒಂದು ವೇಳೆ ನೀನು ಹೋಗದೇ ಇದ್ರೆ ಅಲ್ಲಿ ಏನಾದ್ರು ಅನಾಹುತ ಆದರೆ? ಇಲ್ಲ ಇಲ್ಲ ಕಣ, ನಾನು ಹೋಗ್ತೀನಿ. ಅವ್ನು ಬೆನ್ನಿಂದನೇ ಇರ್ತೀನಿ. ಅವ್ನಿಗೆ ಏನಾರು ಆಗುತ್ತೆ ಅಂತ ಸೂಚನೆ ಸಿಕ್ಕಿದ್ರೆ ಫಸ್ಟ್ ನಾನೇ ಅಟ್ಯಾಕ್ ಮಾಡ್ತೇನೆ. ವಿನಿ ನೋಡಿದ್ರೆ, ಅತ್ತಿಗೆ ಗೊತ್ತಾದರೆ ಅವಾಗೇನು ಮಾಡೋದು? ಅಷ್ಟೆಲ್ಲ ಮುಂದೆ ಯೋಚನೆ ಮಾಡೋಕ್ಕಾಗಲ್ಲ ಗುರು. ಟೈಮು ಇಲ್ಲ, ಪೇಷನ್ಸು ಇಲ್ಲ. ನಾನು ಹೆಂಗೋ ಹುಷಾರಾಗಿರ್ತೀನಿ, ನಾನು ನೋಡ್ಕೋತೀನಿ. ನಾಳೆ ಬೆಳಗ್ಗೆ ಫ್ಲೈಟ್ ಬುಕ್ ಮಾಡ್ತೀನಿ. ಅಪ್ಪ ಮತ್ತು ಯಶುಗೆ ನಾನು ಏನೋ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ತೀನಿ. ಏನೋ ಅರ್ಜೆಂಟ್ ಕೆಲಸ ಬಂತು, ನೀವು ಹೋಗಬೇಕಾಯ್ತು ಅಂತ ಹೇಳು. ಅವನು ಇಲ್ಲಿಂದ ಹೋಗ್ಬೇಕಾದ್ರೆ ನಾನೇ ನೋಡ್ಕೋತೀನಿ, ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು ನಾನೇ ಹ್ಯಾಂಡ್ಲ್ ಮಾಡ್ತೇನೆ. ಹಲೋ, ಏನಮ್ಮ ಸಮಾಚಾರ? ಏನಿಲ್ಲ, ಮಾಮೂಲಿ. ಏನು ಮಾಡ್ತಿದ್ದೀಯಾ? ಬಟ್ಟೆ
ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ? ಏ ಇಲ್ಲ ಇಲ್ಲ, ಕ್ಲೀನ್ ಆಗಿ ಮರ್ಚಿಟ್ಕೊಳ್ತಾ ಇದ್ದೆ ಅಷ್ಟೇ. ಒಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅದೇ ನನ್ನ ಕಾಲೇಜ್ ಫ್ರೆಂಡು ಚಂದ್ರು, ಅವನದು ನೆಕ್ಸ್ಟ್ ವೀಕೆಂಡ್ ಮದುವೆನಮ್ಮ. ಬಟ್ ಈ ಮಗ ನಾನು ಬರಲ್ಲ ಆದರೆ ಮದುವೆನೇ ಆಗಲ್ಲ, ಅಸೆ ಮಾಡನೇ ಇರಲ್ಲ ಅಂತ ಒಂದೇ ಆಟ. ಅದಕ್ಕೆ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹುಬ್ಳಿ ಕಡೆಗೆ ಹೊರಟಿದ್ದೀವಿ. ಸೂಪರ್ ಕೃಷ್ಣ, ಯಾರೋ ಒಳ್ಳೆ ಫ್ರೆಂಡ್ ಅನ್ಸುತ್ತೆ. ಸಡನ್ ಆಗಿ ಬಂದು ಸಡನ್ ಆಗಿ ನ್ಯೂಸ್ ಕೊಟ್ಟಿದ್ದಾರೆ. ನಮ್ಮ ಕಾಲೇಜ್ ಫ್ರೆಂಡು ಖರಾಬ್ ಚಂದ್ರು ಅಂತ ಕರಿತಿದ್ರು. ಅವನು ಹಂಗೇನೆ ಎಲ್ಲ ಸಡನ್ ಆಗಿ ಮಾಡ್ಕೊಂಡ್ಬಿಡ್ತದೆ. ಆಕ್ಚುಲಿ ಏನ್ ಗೊತ್ತಾ ಕೃಷ್ಣ, ನಾನು ಹೇಳಿದ್ರೆ ನಿನಗೆ ನಂಬಿಕೆನೇ ಬರಲ್ಲ. ನೀನು ಕಾಗೆ ತೋರಿಸಿ ಅದು ಕೋಗಿಲೆ ಅಂದ್ರು ನಾನು ನಂಬ್ತೀನಿ. ಹೇಳು. ಅದು ನನ್ನ ಫ್ರೆಂಡ್ ದಿವ್ಯಾ ಅಂತ, ದಾವಣಗೆರೆ ಅವಳು. ಸಡನ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾಳೆ. ಬೆಳಿಗ್ಗೆ ಫೋನ್ ಮಾಡಿದ್ಲು, ಹೋಗೋಣ ಅನ್ಕೊಳ್ತಿದ್ದೀನಿ. ಅದು ಬೇರೆ ಈ ವೀಕೆಂಡೇ. ಅದು ಈ ವೀಕೆಂಡೇನಾ? ಆಕ್ಚುಲಿ ಬಿಟ್ರು ಈ ವೀಕೆಂಡ್ ಮುಹೂರ್ತ ತುಂಬಾ ಚೆನ್ನಾಗಿರ್ಬೇಕು. ಎಲ್ರು ಅವಾಗ್ಲೇ ಮದ್ವೆ ಆಗ್ತಿದ್ದಾರೆ, ಎಲ್ರು ಅದೇ ಪ್ರೋಗ್ರಾಮ್ ಇಟ್ಕೊತಿದ್ದಾರೆ. ನಿಮ್ ದಾವಣಗೆರೆ ದಿವ್ಯಂಗೆ ನಮ್ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ಹೌದೌದು, ಸೇಮ್ ಪಿಂಚ್. ಸರಿ, ನಿಮ್ ದಾವಣಗೆರೆ ದಿವ್ಯನ ನಾನು ಕೇಳಿದೆ ಅಂತ ಹೇಳು. ನಾನು ಚಂದ್ರ ಮದ್ವೆಗೆ ಹೋಗ್ಬೇಕು. ನೀನು ಹುಷಾರು ಕೊಟ್ರು. ವಾಪಸ್ ಬಂದ್ಮೇಲೆ ಕಾಲ್ ಮಾಡು. ಮತ್ತೆ ಪಾರ್ಟಿ ಗೀಟಿ ಮಾಡ್ಕೊಂಡು ಕುತ್ಕೋಬೇಡ. ಓಕೆ.